ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಮೇನ್ ಟೆಕ್ನಿಷಿಯನ್ಸ್ ಕೆ ಎಂ ಪ್ರಕಾಶ್, ಯಾಕಂದ್ರೆ ನೀವು ನೋಡಿದಂಗೆ ಒಂದು ಏಳು ಟ್ರ್ಯಾಕ್ ಓಡ್ತಾ ಇತ್ತು ಸಿನಿಮಾದಲ್ಲಿ. ಆ 7 ಟ್ರ್ಯಾಕ್ ಅನ್ನು ಕನ್ಫ್ಯೂಸ್ ಆಗ್ದಂಗೆ ಕನ್ವಿನ್ಸ್ ಮಾಡಬೇಕು. ಸೊ ತುಂಬಾ ದೊಡ್ಡ ಚಾಲೆಂಜ್ ಪ್ರಕಾಶ್ ಅವ್ರ ಕೈಲಿತ್ತು. ಅದನ್ನ ತುಂಬಾ ಎಫಿಷಿಯಂಟ್ ಆಗಿ ನನ್ನ ಎಲ್ಲಾ ಸಿನಿಮಾ ನಾನು ಇವತ್ತಿನೂ ಹೇಳಿದೀನಿ, DOPಗಳು ಚೇಂಜ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಗಳು ಚೇಂಜ್ ಆಗಿರ್ಬೋದು, ಆಕ್ಟರ್ಸ್ ಚೇಂಜ್ ಆಗಿರ್ಬೋದು, ಡೈರೆಕ್ಟರ್ ನಾನು ಆಗಿಲ್ದೇ ಇರ್ಬೋದು, ಚೇಂಜ್ ಆಗಿಲ್ದ್ರೆ ಒಂದೇ ಒಂದು ಪರ್ಸನ್ ಅಂತಂದ್ರೆ ಅದು ಕೆ ಎಂ ಪ್ರಕಾಶ್, ಎಡಿಟರ್ ಎಲ್ಲಾ ಫಿಲಮ್ ಅಲ್ಲಿ. ಸೊ ಹಾಗಾಗಿ ಥ್ಯಾಂಕ್ ಯು ಪ್ರಕಾಶ್ ಸರ್. ಅಂಡ್ ಈ ಸಿನಿಮಾದ ಹೀರೋ ರಾಣಾ ಅಲ್ಲ, ಅದ್ವೈತ್ ಗುರುಮೂರ್ತಿ. ಹೀಸ್ ಬೀನ್ ದ ರಿಯಲ್ ಹೀರೋ ಫಾರ್ ದಿಸ್ ಫಿಲಮ್. ಯಾಕಂತಂದ್ರೆ ಆ ವಿಜುವಲ್ಸ್ ಇವತ್ತು ಎಲ್ಲರೂ ಮಾತಾಡ್ತಾರೆ, ಪ್ರತಿಯೊಬ್ರು ಅದ್ರ ಬಗ್ಗೆ ನೋಟ್ ಮಾಡ್ತಾರೆ, ಮೆನ್ಷನ್ ಮಾಡ್ತಾರೆ. ಅಂತಂದ್ರೆ ಈ ಸಿನಿಮಾ ನಮ್ಗೆ ಜಗದೀಶ್ ಔಷಧಿ ಕೇಳೋದು, ಸರ್ ಫುಲ್ ನೈಟ್ ಅಂತ ಅಂತೀರಾ ಸರ್, ಕತ್ಲು ತೋರಿಸ್ಬಿಡ್ತೀರಾ ಸರ್, ನಮ್ಮ ಥಿಯೇಟರ್ಗಳಲ್ಲಿ ಕಾಣಿಸೋದೇ ಇಲ್ಲ ಸರ್ ಫಿಲಮ್ ಅಂತ ಒಂದ್ಸತಿ ಹೇಳಿದ್ರೆ ನಾನು, ಸರ್ ಇಲ್ಲ ಸರ್ ತುಂಬಾ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ನಂಬಿದ್ದು ಅದ್ವೈತ್ ಅವ್ರನ್ನ. ಸೊ ಇಟ್ ಇಸ್ ನಾಟ್ ಅಬೌಟ್ ನಾವೇನ್ ಒದಗಿಸ್ಕೊಡ್ತೀವಿ ಅಂತೆಲ್ಲ, ಒದಗಿಸಿ ಕೊಟ್ಟಿರುವಂತ ಎಕ್ವಿಪ್ಮೆಂಟ್ಸ್ ಗಳನ್ನ ಎಷ್ಟು ಬಳಸ್ಕೊಂತಾರೆ, ಅದನ್ನ ಹೇಗೆ ಉಪಯೋಗಿಸ್ಕೊತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಅದ್ವೈತ್ ಅಂಡ್ ಯುವರ್ ಹೋಲ್ ಟೀಮ್ ಫಾರ್ ಅಷ್ಟು ಎಫರ್ಟ್ ಹಾಕಿ ಮಾಡಿರೋದಕ್ಕೆ. ಅಂಡ್ ಇನ್ನೊಂದು ವ್ಯಕ್ತಿ ನಾನು ಥ್ಯಾಂಕ್ ಮಾಡ್ಲೇಬೇಕು ಈ ಟೈಮ್ ಅಲ್ಲಿ. ದೋ ಅದ್ವೈತ್ ಇಸ್ ದ DOP ಆಫ್ ದ ಸಿನಿಮಾ. ನನ್ನ ಫ್ರೆಂಡ್ ಬಂದಿಲ್ಲ ಅವತ್ತಿಲ್ಲಿ, ಬಟ್ ಸುಧಾಕರ್ ಯಸರಾಜ್, ಬಂದಿದೆಯಣ್ಣ? ಓಕೆ, ಸುಧಾಕರ್ DOP ಸಿನಿಮಾ ಸ್ಟಾರ್ಟಿಂಗ್ ಸ್ಕ್ರಿಪ್ಟ್ ಟೈಮ್ ಇಂದ ಜೊತೆ ಕೂತ್ಕೊಂಡು ಒಂದಷ್ಟೆಲ್ಲ ಇನ್ಪುಟ್ಸ್ ಕೊಟ್ಕೊಂಡು, ನಾವು ಅದ್ವೈತ್ ಬಂದಾಗ ಅದ್ವೈತ್ ಈ ತರದೊಂದು ಸ್ಕೀಮ್, ಈ ತರದೊಂದು ಪ್ಯಾಟರ್ನ್ ಇದೆಲ್ಲ ಅಂತ, ಅದ್ವೈತ್ ತರುಣ್ ಫುಲ್ ಎಕ್ಸ್ಪೀರಿಯನ್ಸ್, ಇಷ್ಟು ಸಿನಿಮಾ ಎಲ್ಲ ಮಾಡಿ ಹೇಳ್ತೀರಂತ. ಏನಿಲ್ಲ ಸರ್, ಎಲ್ಲ ಅವನಂತ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ, ಸುಧಾಕರ್ ಹೇಳಿದ್ದ ನಮ್ಗೆ. ಸೊ ಆ ತರ ಇತ್ತು. ಅಂಡ್ ಅವ್ನು ಕೂಡ ಅದೊಂದು ಆಸ್ ಅ ಟೀಮ್ ಆಗಿ ಸಪೋರ್ಟ್ ಮಾಡ್ತಾನೆ. ಸುಧಾಕರ್ ಥ್ಯಾಂಕ್ ಯು. ಆಲ್ಸೋ ಇನ್ನೊಂದು ಫ್ರೆಂಡ್, ನನ್ನ ಫ್ರೆಂಡ್ ಕಿರಣ್ ಜಿಮ್ಮಿ ಬಂದಿರಾ? ಇಲ್ಲ. ಸೊ ಅವರೊಂದು ದೋ ಈಸ್ ನಾಟ್ ಪಾರ್ಟ್ ಆಫ್ ಎನಿ ಟೆಕ್ನಿಕಲ್ ಟೀಮ್, ಈಸ್ ಬಿನ್ ಅ ಗ್ರೇಟ್ ಸಪೋರ್ಟ್ ಫಾರ್ ಮಿ. ನನಗೆ ಫೋನ್ ಮಾಡಲ್ಲ, ನನ್ನ ಟೀಮ್ ಅವನ ಹತ್ರ ಫೋನ್ ಮಾಡಿಲ್ಲ, ಕೆಲಸಗಳು ಮಾಡಿಸ್ಕೊಂತಾರೆ ಆ ತರದವರು. ಅಂಡ್ ಕಮಿಂಗ್ ಟು ದ ಮೇನ್ ಆಕ್ಟರ್ಸ್ ರಾಣಾ ಅಂಡ್ ಪ್ರಿಯಾಂಕಾ, ಇವತ್ತು ಇಡೀ ಥಿಯೇಟ್ರು ಜನ ರಿವ್ಯೂ ಎಲ್ಲಾನು ಮಾತಾಡ್ತಿದ್ದಾರೆ. ಸೊ ಅವ್ರ ಪೊಟೆನ್ಶಿಯಲ್ ಏನಿದೆ ಅಂತ ಈ ಸಿನಿಮಾದಲ್ಲಿ ಸ್ವಲ್ಪನೇ ತೋರಿಸಿರುತ್ತೆ. ಹ್ಯಾವ್ ಅ ಗ್ರೇಟ್ ಪೊಟೆನ್ಶಿಯಲ್ ಟು ಗೋ ವೆರಿ 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 ಲಾಂಗ್ ಇನ್ ಕನ್ನಡ ಇಂಡಸ್ಟ್ರಿ. ರಾಣಾ, ನಿಮ್ಮ ಹಂಬಲ್ನೆಸ್, ನಿಮ್ ಡೆಡಿಕೇಶನ್ ನಾನು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಅದು ಎಲ್ಲಿವರೆಗೂ ಇರುತ್ತೆ ನಿಮಗೆ ಕಾಪಾಡುತ್ತೆ ನಿಮಗೆ ಅಂತ ಹೇಳ್ತೀನಿ. ಸೊ ಗುಡ್ ಲಕ್. ಅಂಡ್ ಪ್ರಿಯಾಂಕಾಗಂತೂ ನಾನು ಪ್ರೊಡ್ಯೂಸರು, ಮಹಾನಟಿ, ಜಡ್ಜ್ ಇದೆಲ್ಲ ಬಿಟ್ಟು ನಾನು ಮ್ಯಾನೇಜರ್ ಆಗ್ಬಿಟ್ಟಿದ್ದೀನಿ ಪ್ರಿಯಾಂಕಾಗೆ. ನನಗೆ ಅದೆಷ್ಟು ಫೋನ್ ಬರುತ್ತೋ, ಅದು ಯಾರ್ಯಾರು ಫೋನ್ ಮಾಡ್ತಾರೋ, ಸರ್ ಪ್ರಿಯಾಂಕಾ ಅವ್ರ ನಂಬರ್ ಸಿಗ್ತಾ ಇಲ್ಲ ಸರ್, ನಮ್ದು ಯಾವ್ದೊಂದು ಪ್ರಾಜೆಕ್ಟ್ ಇದೆ ಸರ್ ಹಿಂಗೆ ಚೆನ್ನೈಯಿಂದ ಕೂಪಿಟ್ರಂಗೆ ಸರ್, ಅದು ಇಮಾನ್ ಸರ್ ಯಾರೋ ಫೋನ್ ಮಾಡಿ ಇಮಾನ್ ಸರ್ ಹತ್ರ ನನ್ನ ನಂಬರ್ ಇಸ್ಕೊಂಡು ಪ್ರಿಯಾಂಕಾ ಬೇಕು ಅಂತ ಫೋನ್ ಮಾಡ್ತಾರೆ. ನನಗೆ ಯಾವ್ದು ಫಸ್ಟ್ ಅವ್ನು ಫೋನ್ ಮಾಡ್ದ, ಸರ್ ನಾನು ಪ್ರೊಡಕ್ಷನ್ ಹೆಸರು ಬೇಡ ಸರ್, ಇಟ್ಸ್ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್ ಇನ್ ತಮಿಳ್, ಸರ್ ಮೆಸೇಜ್ ಮಾಡಿ ಸರ್ ಇಂಥ ಪ್ರೊಡಕ್ಷನ್ ಅವ್ರು ಕಳಿಸ್ತಾ ಇದೀನಿ ಅಂತ. ನನಗೆ ತಮಿಳ್ ಪ್ರೊಡಕ್ಷನ್ ಹೌಸ್ ಫೋನ್ ಮಾಡ್ತಿದ್ದೆ, ನಾವು ಇದೇ ಬಿಡು ಅಂತ ಅಂದ್ಬಿಟ್ಟು ಆಯ್ತು ಫೋನ್ ಮಾಡಿ, ಸರ್ ಹೇಳಿ ಸರ್ ಅಂತಂದ್ರೆ, ಅದೇ ಸರ್ ನಾವು ಪ್ರಿಯಾಂಕಾ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡ್ತಾ ಇದೀವಿ, ಅವ್ರ ಅವೈಲಬಿಲಿಟೀಸ್ ಗೊತ್ತಾಗ್ತಾ ಇಲ್ಲ, ಸೊ ಇಮಾನ್ ಸರ್ ಹತ್ರ ನಿಮ್ ನಂಬರ್ ತಗೊಂಡ್ವಿ, ನಮ್ಗೊಂಚೂರು ಕಾಂಟ್ಯಾಕ್ಟ್ ಕೊಡ್ತೀರಾ? ಹೌದಾ, ಆಯ್ತು ಹೋಗಪ್ಪ ಅಂತ ಅಂದ್ಬಿಟ್ಟು, ನಾನು ಅದೇನೆ ಸರಿ ಅಂತ. ಸೊ ಹಂಗೆ ಅಂದ್ರೆ ಅಷ್ಟು ಪ್ರಾಮಿಸಿಂಗ್ ಆಗಿದ್ದಾರೆ ಅವರು ಪ್ರಿಯಾಂಕಾ ಅಂತ, ವಿಚ್ ವಿ ಆಲ್ರೆಡಿ ನ್ಯೂ. ಸೊ ಅದ್ ಮತ್ತೆ ಪ್ರೂವ್ ಮಾಡ್ಕೊಂಡ್ ಬಂದಿದ್ರೆ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕನ್ನಡದಲ್ಲಿ ಇರಮ್ಮ ನೀನು, ಹೊರಗಡೆ ಹೋದ್ರು ಇಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಮ್ಮ. ನಾವು ಬರೇ ಎಕ್ಸ್ಪೋರ್ಟ್ ಕಂಪನಿ ತರ ಹೋಗಿದ್ವಿ ಕನ್ನಡ ಚಿತ್ರರಂಗ, ಎಲ್ಲ ಇಲ್ಲಿ ತಯಾರು ಮಾಡೋದು, ಹೊರ ದೇಶಕ್ಕೆ ಕಳಿಸೋದು, ಎಲ್ಲ ಇಲ್ಲಿ ತಯಾರು ಮಾಡೋದು, ಎಕ್ಸ್ಪೋರ್ಟ್ ಮಾಡೋದು, ಹಂಗೆ ಆಗೋಗಿದೆ ನಮಗೆ. ಸೊ ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್ ಇದೆ, ಮಾಡಿ. ಖಂಡಿತವಾಗ್ಲೂ ಬೇರೆ ಭಾಷೆಯಲ್ಲಿ ಮಾಡೋದು ತಪ್ಪು ಅಂತ ಇಲ್ಲೇ ಇಲ್ಲ, ಬಟ್ ಎಲ್ಲರೂ ನಮ್ಮಲ್ಲಿ ಎಷ್ಟೊಂದು ಜನ, ಈಗ ಸೌಂದರ್ಯ ಮ್ಯಾಮ್ ಇಂದ ಹಿಡಿದು, ಪ್ರೇಮ ಮೇಡಮ್ ಇಂದ ಹಿಡಿದು, ಮಹಾಲಕ್ಷ್ಮಿ ಮ್ಯಾಮ್, ಎಲ್ಲರೂ ಅದರ್ ಲ್ಯಾಂಗ್ವೇಜ್ ಮಾಡೋದು, ಬಟ್ ಕನ್ನಡದಲ್ಲೂ ಪ್ರಾಮಿನೆಂಟ್ ಆಗಿದ್ರು. ಸೊ ನೀವು ನಮ್ಗೆ ನಾಟ್ ರೀಚಬಲ್ ಆಗೋ ರೇಂಜ್ಗೆ ಆಗ್ಬೇಡಿ, ಕನ್ನಡದಲ್ಲಿ ಮಾಡಮ್ಮ, ಒಳ್ಳೇದಾಗ್ಲಿ ನಿನಗೆ. ಅಂಡ್ ಒಂದು ಹೀರೋ ಹೆಂಗೆ ಅದ್ವೈತ್ ಅಂತಂದ್ರೆ ಅಷ್ಟೇ ಇಂಪಾರ್ಟೆಂಟ್. ಒಂದು ಹೀರೋಯಿನ್ ತರ ನಮಗೆ ಮ್ಯೂಸಿಕ್ ಸಿನಿಮಾದಲ್ಲಿ. ಯಾಕೆ ಸರ್, ಐ ಆಮ್ ಟೆಲ್ಲಿಂಗ್ ಹೀರೋಯಿನ್ ನಾಟ್ ಇನ್ ಎನಿ ಅದರ್ ಸೆನ್ಸ್ ಸರ್, ಬಿಕಾಸ್ ಹೀರೋಯಿನ್ ಅಟ್ರಾಕ್ಟ್ಸ್, ಸೇಮ್ ವೈಸ್ ಮ್ಯೂಸಿಕ್ ಅಟ್ರಾಕ್ಟ್ಸ್ ಪೀಪಲ್. ಸೊ ದಟ್ ಇಸ್ ದ ರೀಸನ್. ಇನ್ನ ಶುರುನೇ ಮಾಡಿಲ್ಲ ಅದ್ರ ಬಗ್ಗೆ. ನಾನು ನೀನೇ ಕಟ್ಟ ಪಿಕ್ಚರ್ ನೋಡಿದ್ರಾ ನೋಡಿಲ್ವಾ? ಮತ್ತೆ ನೀವು ಪಿಕ್ಚರ್ ನೋಡಿ ಕ್ವಶನ್ ಕೇಳ್ಬೇಕು, ಯಾಕೆ ನೀವು ಅವ್ರನ್ನ ಕ್ಯಾಸ್ಟ್ ಮಾಡಿದ್ರ ಅಂತಂದ್ರೆ, ಇಟ್ ಈಸ್ ಹಂಗಂತಲ್ಲ. ಇವಾಗ ಟೆಕ್ನಿಷಿಯನ್ ಅಂತ ಬಂದ್ರೆ
ಅದು ಇಲ್ಲಿದು ಅಲ್ಲಿದು ಟೆಕ್ನಿಷಿಯನ್ಸ್ ಅಂತ ನಾನು ಯಾವತ್ತೂ ಅದು ಬೈಫರ್ಕೇಟ್ ಮಾಡಲ್ಲ. ಎನಿ ಗುಡ್ ಟೆಕ್ನಿಷಿಯನ್ಸ್ ಫ್ರಮ್ ಎನಿವೇರ್ ಹ್ಯಾಸ್ ಟು ವರ್ಕ್ ಫಾರ್ ಎವ್ರಿ ಫಿಲಮ್ ಅಂತ ನಾನು ನಂಬ್ತೀನಿ. ಸೊ ಆ ನಿಟ್ಟಿನಲ್ಲಿ ಈಸ್ ಲೆಜೆಂಡ್ ಇನ್ ತಮಿಳ್ನಾಡು. ನಾವು ನೋಡಿದೀನಿ, ನಾನು ವರ್ಕ್ ಮಾಡಿದಾಗ ನನಗೂ ಗೊತ್ತಾಗಿದ್ದು. ನ್ಯಾಷನಲ್ ಅವಾರ್ಡ್ ವಿನ್ನರ್ ಇದ್ದಾರೆ ಅವರು. ರಜನಿ ಸರ್ ಫಿಲಮ್ ಇಂದ ಹಿಡಿದು, ಅಜಿತ್ ಸರ್ ಫಿಲಮ್ ಇಂದ ಹಿಡಿದು, ವಿಜಯ್ ಸರ್ ಫಿಲಮ್ ತನಕ ಎಲ್ಲ ಮ್ಯೂಸಿಕ್ಗಳು ಮಾಡಿದ್ದಾರೆ. ಹೊಸಬರು ಫಿಲಮ್ ಅಲ್ಲೂ ಅಷ್ಟು ಅದ್ಭುತವಾದಂತಹ ಮ್ಯೂಸಿಕ್ ಅವ್ರದ್ದು. ಅದು ಕುಮ್ಕಿ ಆಗಿರ್ಬೋದು ಅಥವಾ ಮೈನಾ ಆಗಿರ್ಬೋದು, ಈ ತರದ್ದು ಎಷ್ಟು ಟ್ರೆಂಡ್ ಸೆಟ್ಟಿಂಗ್ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಪುನೀತ್ ಯಾವಾಗ ಸರ್ ಈ ತರದೊಂದು ಸ್ಕ್ರಿಪ್ಟ್ ಈ ಇಮಾನ್ ಸರ್ ತರದವ್ರದ್ದು ಒಂದು ಸಿನಿಮಾ ಅಂತ ಮ್ಯೂಸಿಕ್ ಇರಬೇಕು ಅಂತ ಹೇಳ್ತೀನಿ. ಪಾಪ ನಾನು ಯೂಶಲ್ ಆಗಿ ಅದು ಹೇಳಕ್ಕಾಗಲ್ಲ, ಅವ್ರ ತರ ಹೇಳಿದೀನಿ, ಬಟ್ ಐ ಟೆಲ್ ಆನ್ ಕ್ಯಾಮ್ರಾ ಆಲ್ಸೋ. ಎಷ್ಟೊಂದ್ ಸತಿ ನಾವೇ ಸಿನಿಮಾಗಳು ಮಾಡ್ಬೇಕಾದ್ರೆ, ಕನ್ನಡ ಸಿನಿಮಾ ಮಾಡ್ಬೇಕಾದ್ರೆ ಇವ್ರು ರೆಫರೆನ್ಸ್ ಇಟ್ಕೊಂಡೇ ಮ್ಯೂಸಿಕ್ಗಳು ಮಾಡಿದೀವಿ ನಾವು. ಇಮಾನ್ ಸರ್ ರೆಫರೆನ್ಸ್ ಇಟ್ಕೊಂಡು ನೋಡಿ ಈ ತರದೊಂದು ಮ್ಯೂಸಿಕ್ ಬೇಕು, ಈ ತರದೊಂದು ಬೇಕು, ಈ ಸೀನ್ ಒಂದು ರೀ ರೆಕಾರ್ಡಿಂಗ್ ಹಾಕ್ಬಿಟ್ಟು ಈ ತರದ್ ಮ್ಯೂಸಿಕ್ ಬೇಕು ಅಂತ ಮಾಡಿದೀವಿ. ಸೊ ಹಂಗಿದ್ದಾಗ ಸರಿ ರೆಫರೆನ್ಸ್ ಹಾಕಿ ಅವ್ರನ್ನೇ ಕೇಳಿ ನೋಡೋಣ, ಒಪ್ಕೊಂಡ್ರೆ ಸಂತೋಷ, ಇಲ್ಲಾಂದ್ರೆ ನೋಡೋಣ ಅಂತ ಅಂದಿದ್ದು. ಬಟ್ ಹಿ ವಾಸ್ ಕೈಂಡ್ ಎನಫ್, ಅವರು ಸಿನಿಮಾನ ಒಪ್ಕೊಂಡ್ರು, ಕತೆ ಕೇಳ್ಬಿಟ್ಟು ಮಾಡ್ತೀವಿ ಅಂತಂದ್ರು. ಅವ್ರು ಇದು ಒಂದೇ ಒಂದು ಟೈಮ್ ಲೈನ್, ಈ ಟೈಮ್ ಲೈನ್ ಆದ್ರೆ ನಾನು ಅವೈಲೇಬಲ್ ಇರ್ತೀನಿ, ಇಲ್ಲಾಂದ್ರೆ ಇಲ್ಲ ಅನ್ನೋ ತರ ಇತ್ತು. ನಾವು ಆ ಟೈಮ್ ಲೈನ್ ನಾವು ಸೆಟ್ ಮಾಡ್ಕೊಂಡು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಇವತ್ತು ಸಿನಿಮಾ ಥಿಯೇಟರ್ ನಲ್ಲಿ ನೋಡಿದಾಗ ಅಫ್ಕೋರ್ಸ್ ಮ್ಯೂಸಿಕ್ ಸಾಂಗ್ಸ್ ಅದೊಂದು ಇನ್ವಿಟೇಷನ್ ಇರುತ್ತೆ, ಬಟ್ ಥಿಯೇಟರ್ ನಲ್ಲಿ ಇಡೀ ಸಿನಿಮಾನ ಹಿಡಿದು ಕೂಸಿದ್ದು ರೀ ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ಎಷ್ಟು ಜನ ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತಾರೆ ರೀ ರೆಕಾರ್ಡಿಂಗ್. ಆ ರೀ ರೆಕಾರ್ಡಿಂಗ್ ಆಗಿರ್ಬೋದು, ಅಂಡ್ ಉದಯ್ ಸರ್ ಅವರ ಒಂದು SFX ಮಿಕ್ಸಿಂಗ್ ಆಗಿರ್ಬೋದು. ಈ ಸಿನಿಮಾಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ SFX, ಸೌಂಡ್ ಎಫೆಕ್ಟ್ಸ್. ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು.